ನಮ್ಮ ಹಳೆಯಂಥ ಚಂದ್ರಶೇಖರ ಶೇರಾದಾರ್ ಅವರು ಹಿಂಗೆ ಒಂದು ಮೀಟಿಂಗ್ ಅದ ಬರ್ತೀರಿ ನೋಡ್ತೀನಿ ಇಲ್ಲ ಅಲ್ಲೇ ನಮ್ಮ ಕಮಿಷನರೇ ಆಮೇಲೆ ನಾವು ಇಲ್ಲಿ ಬಂದ ಗೊತ್ತಾಯಿತು ಇದರ ಮೆಂಬರ್ನ ಇದ್ದೇನೆ 2015ರಲ್ಲಿ ನಾನು ದೇವೇಂದ್ರಪ್ಪ ಮೋದಿಯವರು ಮೆಂಬರ್ ಆಗಿದ್ದೆ. ಅದ್ರ ಫಸ್ಟ್ ಅವಾಗೆಲ್ಲ ನಾನೊಬ್ಬ ಮೊದಲು ದಾಳಿಂಬರೆ ಬೆಳೆದ್ವಿ 20 ಎಕರೆ, ಗಣೇಶ ಬೆಳೆದ್ವಿ, ಆಮೇಲೆ ಕೇಸರ್ ಬೆಳೆದ್ವಿ, ಬ್ಯಾಕ್ಟೀರಿಯಾ ಬ್ಲೈಟ್ ಬಂತು. ಅವರು ಭಾಳಷ್ಟು ಕಷ್ಟಪಟ್ಟು ತೊಂದರೆಯಲ್ಲಿ ಸಿಕ್ಕಿಲ್ಲ ಅಂತ ತೆಗೆದುಬಿಟ್ವಿ. ಮುಂದೆ ಮಾಡೋದು ಅಂತ ಅಂದ್ಕೊಳ್ಳೆ ಹಿಂಗೆ ಸಪೋರ್ಟ್ ನಮ್ಮ ಮಗ ನಾನು ಇವರೆಲ್ಲ ಕೂತ್ಕೊಂಡು ವಿಚಾರ ಮಾಡಿದಾಗ ಅಗ್ರೋ ಫಾರೆಸ್ಟ್ ಹೋಗೋಣ. ಅವಾಗ ಗೊತ್ತಾಯ್ತು ಅಗ್ರೋ ಫಾರೆಸ್ಟ್ ಕಾನ್ಸೆಪ್ಟ್. ಅವಾಗ ಏನಾಗಿದೆ ಅಲ್ಲಿ ಭಾಳ ಕಡೆ ಅಡ್ಡಾಡಿ ಅದ್ರ ಬಗ್ಗೆ ಸಪೋರ್ಟ್ ಆರ್ಟಿಕಲ್ ಕಲೆಕ್ಟ್ ಮಾಡಿಕೊಂಡು ನಾವು ಇದಕ್ಕೆ ಮುಂದುವರೆದ್ವಿ. ಮೊದಲು ಟೀಕ್ ಹಚ್ಚಿದ್ವಿ, ಅದ್ರ ಜೊತೆಗೆ ಸ್ಯಾಂಡಲ್ವುಡ್ ಹಚ್ಚಿದ್ವಿ, ನಂತರ ಮಹಾಗಣಿ ಬಂದ್ವಿ, ಆಮೇಲೆ ಸಿಲ್ವರ್ ಓಕ್, ಆಮೇಲೆ ಟೆಂಗು. ಈಗ ಸುಮಾರು 20 ಎಕರೆದಲ್ಲಿ 12,500 ಏನೋ ಪ್ಲ್ಯಾಂಟ್ಸ್ ಕೊಡ್ತಿದ್ವಿ. ಸ್ವಲ್ಪ ಥಿನ್ನಿಂಗ್ ಮಾಡಿಕೊಂಡು ಕಡಿಮೆ ಆಗಿರಬೇಕು, ಆದರೆ ಒಳ್ಳೆಯ ಬೆಳೆ. ಅಲ್ಲಿಂದ ಇಲ್ಲಿ 2006ರಿಂದ ಶುರು ಮಾಡೀನಿ. 2008ರವರೆಗೆ ಈ ಕೆಲಸ ಮಾಡ್ಕೊತ ಬಂದೀನಿ. ಅಲ್ಲಿಂದ ಇಲ್ಲಿವರೆಗೆ ಅವುಗಳನ್ನು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟದಾಯಕ. ಅದಕ್ಕೆ ಅದರಲ್ಲಿ ಏನಾಗಿದೆ, ನಮಗೆ ಈ ಸ್ಯಾಂಡಲ್ವುಡ್ದ ಬಗ್ಗೆ ಭಾಳ ತೊಂದರೆ ಆಗಿದೆ. ಮೊದಲು ನಮ್ಮನ್ನು ಹೊಗಳಿದ್ರು, ಎಲ್ಲ ಪೇಪರ್ ಹೊಗಳಿದ್ರು, ಅಷ್ಟು ಬರ್ಸರ್ಗೆ ಇಟ್ಟು ಬರ್ತಾ ಹಂಗೆ ಒಂದು ಮನೆ ಗೋಳು ಗುಂಟ ಕುಳುಗುರಿಜ ಕಟ್ಟಿದ್ರು. ಆದರೆ ನಂತರ ಅವುಗಳನ್ನ ಮೇಂಟೈನ್ ಮಾಡೋದು ಕಷ್ಟ ಆಗಿದೆ. ಅದರಲ್ಲಿ ಕಳ್ಳತನ ನಮಗೆ ನಿಲ್ಲಿಸ್ಲಿಕ್ಕೆ ಆಗಲಿಲ್ಲ, ಅಲ್ಲಿ ಇರಲಿಕ್ಕೆ ಯಾರೂ ತಯಾರಾಗಲಿಲ್ಲ. ಹೀಗಾಗಿ 2025ರಲ್ಲಿ ಅದನ್ನು ಪೂರ್ಣ ಮುಗಿಸಿದ್ವಿ. ಇಲ್ಲೆಲ್ಲ ಸೇಲ್ ಮಾಡಿದ್ದು ಮೈಸೂರಿಗೆ ಬಂದು. ಅದರ ಟೀಕ್ ಈಸ್ ವೆರಿ ಗುಡ್. ಟೀಕ್ ಆ್ಯಂಡ್ ಮಹಾಗಣಿ ಒಳ್ಳೆ ಬೆಳೆ. ಕೂಡ ಚಲೋ ಇದೆ. ಯಾವ ಕಡಿತಾ ಇಲ್ಲ. ಅವ್ರು ಏನಾಗಿದೆ, ನಮ್ಮ ಚೆಸ್ಟ್ ಹೈಟ್ಗೆ ಏನಾಗಿದೆ ಸುಮಾರು 48 ಇಂಚು ಗರ್ತ್ ಬರಬೇಕು. ಕೆಲವೊಂದು ಏನಾಗಿದೆ ಈಗಾಗಲೇ 40 ಮುಟ್ಟಾಗ. ಆಮೇಲೆ ಇವಾಗ ಟೀಕು ಕೂಡ 40-42 ಇಂಚ್ ಬಂದಿದೆ. ಅದಕ್ಕೆ ಸಾಮಾನ್ಯವಾಗಿ 50% ಇರಬೇಕು. ಅದು ಪೂರ್ಣ ಏನಾಗಿ ಎಲ್ಲ ಬರೋ ತನಕ ಇನ್ನೂ ಒಂದು 4-8 ವರ್ಷ ಅವುಗಳನ್ನು ಮೇಂಟೈನ್ ಮಾಡಿ, ಅದು ಕಡ್ಡಿ ಇಲ್ಲ, ಇದರಿಂದ ಒಳ್ಳೆಯ ಇದು ಆಗ್ತದೆ, ವುಡ್ ಆಗ್ತದೆ ಅಥವಾ ಫರ್ನಿಚರ್ ಆಗ್ತದೆ ಅಂದಾಗ ಅವಾಗ ಕಡಿಬೇಕನ್ನುವಂಥ ವಿಚಾರದಲ್ಲಿ ಇಟ್ಕೊಂಡು. ಅದು ನನಗಾಗೇ ಅಲ್ಲ, ನಮ್ಮ ಮಗನಿಗಾಗಲ್ಲ, ನಮ್ಮ ಮೊಮ್ಮಗನಿಗಾದರೂ ಕೂಡ ಅದು ಸಲ್ಲಿ ಅನ್ನುವಂಥ ಮಾತು. ಯಾಕಂದರೆ ಒಳ್ಳೆ ಇಲ್ಲೂ ಬೆಳಿಬೋದಲ್ಲ ಅಂತೇಳಿ. ನಮ್ಮ ಈ ಉತ್ತರ ಕರ್ನಾಟಕದಲ್ಲಿ ಬರಗಾಲದ ಒಂದು ಪ್ರದೇಶದಲ್ಲಿ ಕೂಡ ಏನಾಗಿದೆ, ಬೆಳಿಬೋದಲ್ಲ ಇದು ಅನ್ನುವಂಥ ಕಾನ್ಫಿಡೆನ್ಸ್ ಬಂದಿದೆ. ಆ ಥರದ ಒಂದು ಏನಾಗಿದೆ ಪ್ಲಾಂಟೇಷನ್ ಮಾಡ್ಕೊತ ಬಂದಿದೆ. ಅದರಲ್ಲಿ ತೆಂಗು ಕೂಡ ಒಳ್ಳೆಯ ಬರಲಿಕ್ಕೆ ಆಗ್ತದೆ. ಆದರೆ ಇವೆಲ್ಲ ಬೆಳವಣಿಗೆ ನಾವೇನಾದ್ರು ಮೊದಲು ಜೀವಾಮೃತ ನಾನು ಅಪ್ಲೈ ಮಾಡಿದ್ವಿ. ಸುಭಾಷ್ ಪಾಳೇಕರ್ ಅವ್ರದ್ದು ಟ್ರೈನಿಂಗ್ ತೊಗೊಂಡ್ವಿ ಒಂದು 6 ದಿವಸ. ಎಲ್ಲ ತೋಟದಲ್ಲಿ 3 ತೋಟದ ಎಲ್ಲ ತೋಟದಲ್ಲಿ 2 ಆಕಳ ಇಟ್ಕೊಂಡು ಬರೀ ಜೀವಾಮೃತ ಹಾಕೋದು. ಟೀಕ್ ಅವಾಗ 6 ತಿಂಗಳದಾಗ 12 ಫೂಟ್ ಬಂತು. ಎಲಿ ಸುಮಾರು 18 ಇಂಚ್ ಅಗಲ ಬಂತು. ನನಗೂ ಆಶ್ಚರ್ಯ ಆಯಿತು. ಇದು ಜೀವಾಮೃತದ ಒಂದು ಏನಾಗಿದೆ ಫಲ ಅನ್ನುವಂಥ ಮಾತನ್ನು ಅನೇಕ ತಜ್ಞರಾಗಿ ವ್ಯಕ್ತಪಡಿಸಿದ್ರು. ಈಗೂ ಕೂಡ ಏನಾಗಿ ಗೋಕುಪ್ರಾಮೃತ ಮಾಡಲಿಕ್ಕೆ, ಯಾಕಂದರೆ ಆಕಳುಗಳನ್ನು ತೆಗೆದು ಗೋಕುಪ್ರಾಮೃತ ಮಾಡಲಿಕ್ಕೆ ಒಳ್ಳೆಯ ಟೈಮು ಕೂಡ ಒಳ್ಳೆಯ ಬೆಳೆ. ಎಲ್ಲೂ ಇನ್ನೂ ನನ್ನ ತೋಟದೊಳಗೆ ಈ ಟೀಕಿದ ಎಲ್ಲಿ ಉದುರಿಲ್ಲ, ಇನ್ನೂ ಹಸಿರಾಗ್ಯದ. ಬಿಕಾಸ್ ಈ ಉದುರ್ಬೇಕಲ್ಲ, ಒಂದು ತೋಟದಲ್ಲಿ ಉದುರಿದೆ, ಅದು ಸ್ವಲ್ಪ ಡ್ರೈ. ಅದಕ್ಕೆ ಇಲ್ಲಿ ಅಂದರೆ ಏನಿದೆ, ಇಲ್ಲಿ ಆರ್ಗ್ಯಾನಿಕ್ ಟೈಪ್ ಹೋದ್ರಪ್ಪ ಅಂತಂದರೆ ಎಕ್ಸ್ಪೆನ್ಸಿವ್ ಕಡಿಮೆ, ಒಳ್ಳೆಯ ಬೆಳೆ. ಆಮೇಲೆ ಎಂತಾದ್ರಿ ಇಲ್ಲೇ ನೋಡ್ರಿ ನಮ್ಮ ಇದ್ರು ನಮ್ಮದು ಸಾಯಿಲ್ ಅಂತಂದರೆ ಮೂಸಿ ನೋಡಿದ್ರೆ ಅಮ್ಮ ಸುವಾಸನೆ ಸರ್. ಎರೆಹುಳುಗಳಂತೂ ಬುಗ್ಗಿ ಅಂತ. ನಾ ಯಾವ ಕಸ ತೆಗೆದಿಲ್ಲ, ಯಾವ ತಪ್ಪಲ ತೆಗೆದಿಲ್ಲ, ಏನಿಲ್ಲ ಎತ್ತಿಲ್ಲ, ಅಲ್ಲೇ ಆಗ್ತದೆ. ಅಲ್ಲೇ ಕೊಳ್ಳು ಎಂದೂ ನಮ್ಮ ತೋಟದಲ್ಲಿ ನೀರು ಹರಿದಿಲ್ಲ. ಎಂಥ ಮಳೆ ಆದರೂ ಹೋದ ವರ್ಷ ಭಾಳಷ್ಟು ಮಳೆ ಆಯಿತು, ಯಾವ ನೀರು ಹರಿದಿಲ್ಲ. ಯಾಕಂದ್ರೆ ಎಲ್ಲ ಪರ್ಕಲೇಷನ್. ಅಲ್ಲಿ ಹೋದ್ರಂದ್ರೆ ಮೈಕ್ರೋ ಎನ್ವಿರಾನ್ಮೆಂಟ್. ನೀವು ನಮ್ಗೆ AC ಬೇಡ, ಏನೂ ಬೇಡ, ಅಷ್ಟು ಮಟ್ಟಿಗೆ ಅಂದರೆ ಅಲ್ಲಿಯೂ ಕೂಡ ಏನಾಗಿದೆ, ನಾವು ಬೆಳಿಬಹುದು. ಯಾಕಂದರೆ ಬೇಕು ಅಂತ ಒಂದು ಅನುಕೂಲ ಆದಂಥ ಒಂದು ವೆಜಿಟೇಷನ್ ಕೂಡ ಬೇಕು, ಮೈಕ್ರೋ ಎನ್ವಿರಾನ್ಮೆಂಟ್ ನಾವು ಮಾಡಬೇಕಾದ್ರೆ. ಹೀಗಾಗಿ ನನಗೆ ಮೊದಲು ಏನಪ್ಪ ಇದು ವರ್ಷ 4-5 ಲಕ್ಷ ಇಡಬೇಕಲ್ಲ, ಏನು ಬರಲಿಲ್ಲ, ಎತ್ತು ಬರಲಿಲ್ಲ ಅಂತ ಅನ್ಕೋತಂದು. ಈಗ ನೋಡಿದರೆ ದೇರ್ ಇಸ್ ಎ ಕಾನ್ಫಿಡೆನ್ಸ್.
ಅದೇನೋ ಒಂಥರದ ಎಫ್ ಡಿ ಇಟ್ಟಂಗೆ ಆಗಿದೆನೋ ಅಂತ ಅನಿಸ್ಲಿಕ್ಕೆ ಅಗ್ರಿಕಲ್ಚರ್ದೊಳಗೆ ಇನ್ವೆಸ್ಟ್ ಮಾಡಿದಂದ್ರೆ ಈಗ ಎಫ್ ಡಿ ಇಟ್ಟೇನೋ ಎಷ್ಟು ಇಂಟ್ರೆಸ್ಟ್ ಅಂತ ಗೊತ್ತಿಲ್ಲ. ಆದರೆ ಇದರಲ್ಲಿ ಏನಾಗಿದೆ ಡಬಲ್ ತ್ರಿಬಲ್ ಹಾಕೋದು ಹೋಗ್ತದೆ ಅಂತ ಕಾನ್ಫಿಡೆನ್ಸ್ ಬಂದಾಗ ಒಂಥರದ ತೃಪ್ತಿ. ಏನೋ ಅಲ್ಲಿ ಅಡ್ಡಾಡಿದ್ರ ಅಲ್ಲಿದ್ರ ಇವನ್ ಬಿಸಿಲಾಗ ಅಡ್ಡಾಡಿದ್ರು ಬೆಳೆದಿಂದಾಗ ಅಡ್ಡಾಡಿದಂಗೆ ಅನಿಸ್ತದೆ. ಇವತ್ತು ಕೂಡ ಸರ್ವಿಸಲ್ಲಿ ಇದ್ರೆ ನೀವು ಹೌದು, ನಾನು ಪ್ರೊಫೆಸರ್ ಆಗಿ 2006ರಲ್ಲಿ ರಿಟೈರ್ ಆಗಿ ಆ ಸರ್ವಿಸ್ದಲ್ಲಿ ಇದ್ಕೊಂಡು ಇವನ್ನೆಲ್ಲ ಮಾಡಿದ್ದು. ಸುಮಾರು ಇವಕ್ಕೆ ನನ್ನ ವರ್ಕಿಂಗ್ ಪ್ಲೇಸ್ಗೆ ಸುಮಾರು 55 ಕಿಲೋಮೀಟರ್ ನಾನು ಕಾರ್ ತೊಗೊಂಡು ಇವನ್ನೆಲ್ಲ ಮೇಂಟೈನ್ ಮಾಡ್ತೀನಿ. ಅವಾಗೇನೋ ಒಂಥರ ತ್ರಾಸ ತಗೊಂಡು ಒಂದು ಹುರುಪು ಇತ್ತು ಮಾಡಬೇಕೇನೋ ಅನ್ನುವಂಥ ಅಗ್ರಿಕಲ್ಚರ್ ಕಂಪ್ನಿಯಿಂದ ಬಂದಿರುವುದರಿಂದ ನನಗದು ಇಂಟ್ರೆಸ್ಟ್ ಕ್ರಿಯೇಟ್ ಆಗಿರೋದ್ರಿಂದ